ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ ಜಾಲಿಯ ಮರದಂತೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ 2025 ಮತ್ತು 2026ರಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಕೋಟಿ ಅಂದರೆ ನೀಲಿ ನಕ್ಷೆ, ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪ್ರಶ್ನೆಕೋಟಿಯನ್ನು ನಿಮಗೆ ಓದುವಂತಹ ಉದ್ದೇಶದಿಂದ, ಸಹಾಯ ಆಗುವಂತಹ ಉದ್ದೇಶದಿಂದ ಈ ಒಂದು ಪ್ರಶ್ನೆಕೋಟಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಕೋಟಿಯ ಉತ್ತರವನ್ನು ನಾನು ಕೊಡ್ತಾ ಹೋಗ್ತಿದ್ದೇನೆ. ಪಗೆಯಂ ಬಾಲಕಂ ಎಂಬರೆ ಅನ್ನುವಂತಹ ಒಂದು ಪದ್ಯದವರೆಗೂ ಕೂಡ ಸಂಪೂರ್ಣವಾದಂತಹ ಪ್ರಶ್ನೆಕೋಟಿಯ ಉತ್ತರವನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಜಾಲಿಯ ಮರದಂತೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಕೋಟಿಯ ಸಂಪೂರ್ಣವಾದಂತಹ ಉತ್ತರವನ್ನು ನೋಡ್ತಾ ಹೋಗೋಣ. ಹಾಗಿದ್ರೆ ಇಲ್ಲಿ ನೋಡಿ, ಜಾಲಿಯ ಮರದಂತೆ ಇರುವವರು ಯಾರು ಅಂದರೆ ದುರ್ಜನರು. ಧರೆಯೊಳಗೆ ದುರ್ಜನರು ಈ ರೀತಿ ಇದ್ದಾರೆ ಅಂದರೆ ಜಾಲಿಯ ಮರದಂತೆ ಇದ್ದಾರೆ. ಜಾಲಿಯ ಮರ ಯಾರಿಗೆ ನೆರಳು ಕೊಡುವುದಿಲ್ಲ ಅಂತಂದರೆ ಬಿಸಿಲಲ್ಲಿ ಬಳಲಿ ಬಂದಂತಹವರಿಗೆ ನೆರಳು ಕೊಡುವುದಿಲ್ಲ. ಜಾಲಿಯ ಮರ ಇವರಿಗೆ ಹಣ್ಣು ಕೊಡುವುದಿಲ್ಲ ಅಂದರೆ ಹಸಿರು ಬಂದಂತಹವರಿಗೆ ಹಣ್ಣು ಕೊಡುವುದಿಲ್ಲ. ಜಾಲಿಯಲ್ಲಿ ಇದರ ವಾಸನೆ ಇಲ್ಲ, ಅದರಲ್ಲಿ ಯಾವುದೇ ರೀತಿಯಾದಂತಹ ಕುಸುಮ ವಾಸನೆ ಇರುವುದಿಲ್ಲ. ಜಾಲಿಯ ರಸಸ್ವಾದ ಹೇಗಿರ್ತದೆ ಅಂದರೆ ಅದು ವಿಷದಂತೆ ಇರುತ್ತದೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿರು ಬಂದವರಿಗೆ ಹಣ್ಣೂ ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೀಗ ಇಲ್ಲಿ ಹಸಿರು ಬಂದವರಿಗೆ ಏನೂ ಇರುವುದಿಲ್ಲ ಅಂದರೆ ಇಲ್ಲಿ ಹಣ್ಣು ಇರುವುದಿಲ್ಲ. ದುರ್ಗಂಧ ಬಿಡದಿರುವುದು ಯಾವುದು ಅಂದರೆ ಅದು ಊರ ಹಂದಿ. ತತ್ವಜ್ಞಾನವನ್ನು ಕೇಳದವರು ಯಾರು ಅಂದರೆ ಘೋರ ಪಾಪಿಗಳು. ಏನೇ ತತ್ವಜ್ಞಾನವನ್ನು ಹೇಳಿದರೂ ಕೂಡ ಅವರು ಕೇಳುವುದಿಲ್ಲ. ಊರ ಹಂದಿಗೆ ಷಡ್ರಸಾನ್ನವನ್ನಿಕ್ಕಲು ಕೂಡ ನಾರುವ ದುರ್ಗಂಧ ಬಿಡವಲ್ಲದೆ ಎಂಬಲ್ಲಿ ಷಡ್ರಸಾನ ಅಂದರೆ 6 ರೀತಿಯಾದಂಥ ಆಹಾರದ ರುಚಿಗಳನ್ನು ಇಲ್ಲಿ ಷಡ್ರಸಾನ್ನ ಅಂತ ಹೇಳಿಬಿಟ್ಟು ಹೇಳಲಾಗುತ್ತೆ. ದುರ್ಜನರು ಇಂಥ ಮಾತಿಗೆ ಕೊನೆ ಇಲ್ಲ ಅಂತ ಹೇಳಿಬಿಟ್ಟು ಪುರಂದರದಾಸರು ಹೇಳ್ತಾರೆ. ಅಂದರೆ ಅವರ ಭಿನ್ನಾಣದ ಮಾತಿಗೆ ಯಾವುದೇ ರೀತಿ ಕೊನೆ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಜಾಲಿಯ ಮುಳ್ಳು ಹೇಗೆ ಆವರಿಸ್ತದೆ ಅಂದರೆ ಅದು ಮೂಲಾಗ್ರ ಪರಿಯಿಂದ ಅಂದರೆ ಬುಡದಿಂದ ಕೊನೆಯವರೆಗೂ ಕೂಡ ಅದು ಹಬ್ಬಿರುತ್ತೆ ಅಂತ ಹೇಳ್ತಾರೆ. ಇನ್ನು ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ. ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ ಅಂತ ಹೇಳ್ತಾರೆ. ಇಲ್ಲಿ ಪುರಂದರದಾಸರ ಈ ಕೀರ್ತನೆಯಲ್ಲಿ ಕುನ್ನಿ ಮಾನವರು ಎಂದು ಯಾರನ್ನು ಕರೆದಿದ್ದಾರೆ ಅಂದರೆ ಯಾರು ಭಿನ್ನಾಣದ ಮಾತನ್ನು ಮಾತಾಡ್ತಾರಲ್ಲ ಅವರಿಗೆ ಕುನ್ನಿಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ. ತನ್ನಿಂದ ಅವರಿಂದ ಯಾವುದೇ ರೀತಿಯಾದಂತಹ ಉಪಕಾರ ಇಲ್ಲ, ಆದರೆ ಭಿನ್ನಾಣವಾದಂತಹ ಮಾತನ್ನಾಡೋದಕ್ಕೇನು ಕೊನೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿರುವಂತಹ ಪುರಂದರದಾಸರು ಹೇಳಿನ ಮಾತಿನ ಭಾವ ಏನಂದರೆ ದುರ್ಜನರು ಉಪಕಾರ ಮಾಡದೇ ಅವರು ಭಿನ್ನಾಣದ ಮಾತುಗಳನ್ನು ಆಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇನ್ನು ಪುರಂದರದಾಸರ ಕೀರ್ತನೆಗಳ ಅಂಕಿತ ಇದು ಅಂದರೆ ಅದು ಪುರಂದರ ವಿಠಲ ಅನ್ನುವಂತಹದ್ದು ಪುರಂದರದಾಸರ ಕೀರ್ತನೆ ಆಗಿದೆ. ಇನ್ನು 2-3 ವಾಕ್ಯಗಳ ಉತ್ತರವನ್ನು ನೋಡ್ತಾ ಹೋಗೋಣ. ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ ಅನ್ನುವಂತಹದ್ದು ನೋಡಿ. ನನ್ನ ಒಂದು ಚಾನಲ್ನಲ್ಲಿ ಕನ್ನಡ ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲ ಒಂದು ಗದ್ಯ ಪದ್ಯಗಳ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೇನೆ. ಅಲ್ಲಿ ನೀವು ಅವನ್ನ ರೆಫರ್ ಮಾಡ್ಬೋದು. ಹಾಗೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ನಿಮಗೆ 2 ಅಂಕದ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳು, 3 ಅಂಕದ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳು ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ಕೊಟ್ಟಿದ್ದೇನೆ. ಅಲ್ಲಿ ನೀವು ರೆಫರ್ ಮಾಡ್ಬೋದು. ಜಾಲಿಯ ಮರದ ನಿರರ್ಥಕತೆಯನ್ನು ಕುರಿತು ಪುರಂದರದಾಸರು ಹೇಗೆ ತಿಳಿಸ್ತಾರೆ ಅಂದರೆ ಅವರು ಅಡಿಯಿಂದ ಮುಡಿಯವರೆಗೂ ಕೂಡ ಹೇಗೆ ಜಾಲಿಯ ಮರ ಮುಳ್ಳನ್ನೇ ತುಂಬಿಕೊಂಡಿರುತ್ತಲ್ಲ ಅದೇ ರೀತಿಯಾಗಿ ಜಾಲಿಯ ಮರವು ನೆರಳನ್ನಾಗಲಿ ಹಣ್ಣನ್ನಾಗಲಿ ಕೊಡದೆ ನಿರರ್ಥಕವಾಗಿರುವುದು ಅಂತ ಹೇಳ್ಬಿಟ್ಟು ಅಲ್ಲಿ ಪುರಂದರದಾಸರು ಹೇಳ್ತಾರೆ. ಯಾರಿಗೆ ಷಡ್ರಸಾನ್ನವನ್ನಿಕ್ಕಲು ಉಪಯೋಗವಿಲ್ಲ, ಏಕೆ ಅಂತಂದರೆ ಊರ ಹಂದಿಗೆ ಷಡ್ರಸಾನ್ನವನ್ನಿಕ್ಕಿ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ. ಏಕೆಂದರೆ ಏನೇ ಮಾಡಿದರೂ ಕೂಡ ಅದು ತನ್ನ ದುರ್ಗಂಧವನ್ನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರಿಗೆ ತತ್ವಜ್ಞಾನವನ್ನು ಹೇಳಿ ಉಪಯೋಗ ಇಲ್ಲ ಅಂದರೆ ದುರ್ಜನರಿಗೆ ಎಷ್ಟೇ ತತ್ವಜ್ಞಾನ ಹೇಳಿದರೂ ಕೂಡ ಅದು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಏಕೆಂದರೆ ಅವರು ತಮ್ಮ ದುರ್ಗುಣವನ್ನು ಅವರು ಬಿಡುವುದಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ದುರ್ಜನರ ಕಾರ್ಯ ಯಾವ ಬಗೆಯದು ಅಂದರೆ ದುರ್ಜನರ ಕಾರ್ಯ ಅವರು ಸಮಾಜಕ್ಕೆ ಕೆಟ್ಟದ್ದನ್ನೇ ಮಾಡುವಂತಹದ್ದು. ಜಾಲಿಯ ಮುಳ್ಳಿನಂತೆ ದುರ್ಜನರು ಅವರು ಯಾವಾಗಲೂ ಕೂಡ
ಮತ್ತೊಬ್ಬರನ್ನು ನೋಯಿಸ್ತಾನೆ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ಪುರಂದರದಾಸರ ಒಂದು ಹೇಳಿಕೆಯಾಗಿದೆ. ಹಾಗೆ ಮುಂದಿನದನ್ನು ನೋಡೋಣ. ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ಇಲ್ಲಿ ಮೂಲಾಗ್ರ ಪರಿಯಂತೆ ಮುಳ್ಳು ಕೂಡಿಪ್ಪಂತೆ ಅಂತಂದರೆ ಈ ಒಂದು ವಾಕ್ಯವನ್ನು ಯಾವ ಒಂದು ಜಾಲಿಯ ಮರದಂತೆ ಅನ್ನುವಂತಹ ಒಂದು ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಪದ್ಯವನ್ನು ರಚಿಸಿದಂತಹವರು ಪುರಂದರದಾಸರು ಅಂತ ಹೇಳ್ಬಿಟ್ಟು ಆಯ್ಕೆಯನ್ನು ಕುರಿತು ಬರೆದು ಮುಂದೆ ಹೇಳಬೇಕು. ದುರ್ಜನರನ್ನು ಜಾಲಿಯ ಮರದೊಂದಿಗೆ ಹೋಲಿಸಿರುವಂತಹದ್ದು ಇಲ್ಲಿ ಕವಿಯು ನೋಡಬಹುದು. ಜಾಲಿಯ ಮರದಲ್ಲಿ ಹೇಗೆ ಬುಡದಿಂದಲೂ ಕೂಡ ತುದಿಯವರೆಗೂ ಹೇಗೆ ಮುಳ್ಳು ಆವರಿಸ್ಕೊಂಡಿರುತ್ತಲ್ಲ, ಇದೇ ರೀತಿಯಲ್ಲಿ ದುರ್ಜನರಲ್ಲಿಯೂ ಕೂಡ ಬರೀ ಕೆಟ್ಟ ವಿಚಾರ, ದುಷ್ಟ ಬುದ್ಧಿಗಳೇ ತುಂಬಿಕೊಂಡಿರುತ್ತೆ. ಆದ್ದರಿಂದ ದುರ್ಜನರು ಸಮಾಜದಲ್ಲಿ ಜಾಲಿಯ ಮರದಂತೆ ನಿರುಪಯುಕ್ತವಾದಂತಹವರು. ಅವರು ಒಳ್ಳೆಯದನ್ನು ಯಾವಾಗಲೂ ಕೂಡ ಮಾಡೋದಿಲ್ಲ, ಬದಲಿಗೆ ಚುಚ್ಚು ಮಾತುಗಳಿಂದ, ಅಂದರೆ ಚುಚ್ಚು ಯಾವಾಗ ಮುಳ್ಳು ಯಾವ ರೀತಿಯಾಗಿ ಜಾಲಿಯ ಮುಳ್ಳು ಚುಚ್ಚುತ್ತಲ್ಲ ಹಾಗೆ ಅವರು ಯಾವಾಗಲೂ ಕೂಡ ಮತ್ತೊಬ್ಬರಿಗೆ ಕೆಟ್ಟದ್ದನ್ನೇ ಮಾಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಕವಿ ಹೇಳಿರುವಂತಹದ್ದನ್ನು ನೋಡ್ಬೋದು. ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ಅಂದರೆ ಈ ಒಂದು ಜಾಲಿಯ ಮರದ ನಿರರ್ಥಕತೆಯನ್ನು ಹೇಳ್ತಾ ಹೋಗ್ತಾರೆ. ಜಾಲಿಯ ಮರ ಅನ್ನುವಂಥದ್ದು ಅಡಿಯಿಂದ ಮುಡಿಯವರೆಗೂ ಕೂಡ ಮುಳ್ಳನ್ನು ತುಂಬಿಕೊಂಡಿರುತ್ತೆ. ಇದು ಬಿಸಿಲಲ್ಲಿ ಬಳದಿ ಬಂದಂತಹವರಿಗೆ ಆಯಾಸವನ್ನು ನೀಗಿಸೋದಿಲ್ಲ, ಹಾಗೆ ಹಸಿದು ಬಂದಂತಹವರಿಗೆ ಹಣ್ಣನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೀಗೆ ಒಟ್ಟಾರೆ ಜಾಲಿಯ ಮರದಿಂದ ಯಾವ ಉಪಯೋಗವೂ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದರಿಂದ ಯಾವುದೇ ರೀತಿಯಾದಂತಹ ಒಳ್ಳೆಯ ಸುವಾಸನೆಯೂ ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ನಾರುವ ದುರ್ಗಂಧ ಬಿಡಬಲ್ಲುದೆ ಅನ್ನುವಂತಹದ್ದು ಇಲ್ಲಿ ಏನು ಹೇಳ್ತಾರೆ ಅಂದರೆ, ದುರ್ಜನರಿಗೆ ಮಾನ್ಯತೆ ನೀಡುವಂತಹದ್ದು ವ್ಯರ್ಥ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ಹೇಗೆ ಅಂದರೆ, ಊರಿನ ಒಂದು ಹೊಲಸಿನಲ್ಲಿ ಜೀವಿಸುವಂತಹ, ಅಂದರೆ ಊರಿನ ಹೊಲಸಿನಲ್ಲಿ ಜೀವಿಸುವಂತಹ ಹಂದಿಗಳಿಗೆ ನಾವು ಎಷ್ಟೇ ಯಾವುದನ್ನು ಸ್ವಚ್ಛ ಮಾಡಿ ಷಡ್ರಸಾನ್ನವನ್ನು ಭೋಜನವನ್ನು ಮಾಡಿಸಿದ್ರೂ ಕೂಡ ಅದು ತನ್ನ ಮೈಯಿಂದ ದುರ್ಗಂಧವನ್ನು ಬಿಡುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದರಂತೆ ಸದಾ ದುಷ್ಟ ಕೆಲಸದಲ್ಲಿ ಮುಳುಗಿರುವಂತಹ ದುರ್ಜನರಿಗೆ ಎಷ್ಟೇ ತತ್ವೋಪದೇಶಗಳನ್ನು ಹೇಳಿದರೂ ಕೂಡ ಅವರು ತಮ್ಮ ಸ್ವಭಾವವನ್ನು ಬದಲಾಯಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಕವಿಯು ಹಂದಿ ಮತ್ತು ದುರ್ಜನರ ಮೂಲ ಸ್ವಭಾವಗಳನ್ನು ಕುರಿತು ಬದಲಾಯಿಸುವಂತಹ ಪ್ರಯತ್ನ ನಿರರ್ಥಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ. ಭಿನ್ನಾಣದ ಮಾತು ಅಂತಂದರೆ ಅವರು ಕೆಟ್ಟ ಕೆಲಸಗಳನ್ನು, ದುರ್ಜನರು ಯಾವಾಗಲೂ ದುಷ್ಟತನವನ್ನು ಮೈಗೂಡಿಸ್ಕೊಂಡಿರ್ತಾರೆ. ಅವರಿಗೆ ಯಾವಾಗಲೂ ಕೂಡ ಸುಮ್ಮನೆ ಮೇಲ್ನೋಟಕ್ಕೆ ಮಾತ್ರ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತೆ ಮಾತನಾಡ್ತಾರೆ ಹೊರತು ಅವರು ಯಾವಾಗಲೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಿಲ್ಲ, ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡೋದಿಲ್ಲ. ಜೊತೆಯಲ್ಲಿ ಅವರು ಒಳ್ಳೆಯ ಅಂತರಂಗ ಒಂದು ಶುದ್ಧಿ ಇರೋದಿಲ್ಲ, ಅಂದರೆ ಮೈಯೆಲ್ಲ ಕೆಸರನ್ನೇ ತುಂಬಿಕೊಂಡಿರ್ತಾರೆ. ಮೇಲ್ನೋಟಕ್ಕೆ ಮಾತ್ರ ಅವರು ಶುಭ್ರವಾಗಿರುವಂತೆ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೇವಲ ಜಂಬದ ಮಾತುಗಳನ್ನು ಆಡ್ತಾರೆ ಹೊರತು ಅವರಿಂದ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ. ಭಿನ್ನಾಣದ ಮಾತಿಗೆ ಏನು ಕೊನೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ಮುಂದಿನದನ್ನು ನೋಡೋಣ. 5-6 ವಾಕ್ಯಗಳನ್ನು ಉತ್ತರ ಬಯಸುವಂತಹ ಪ್ರಶ್ನೆಗಳು ಅಂತ ಇದೆ. ಜಾಲಿಯ ಮರವ ನಿರುಪಯುಕ್ತ ಅಂತ ಹೇಳ್ಬಿಟ್ಟು ಪುರಂದರದಾಸರು ಹೇಗೆ ಹೇಳ್ತಾರೆ ಅಂದರೆ, ಜಾಲಿಯ ಮರವು ದೊರೆಯಲಿರುವುದು ನಿರುಪಯುಕ್ತ ಎಂಬುದನ್ನು ಪುರಂದರದಾಸರು ಅಭಿಪ್ರಾಯಪಡ್ತಾರೆ. ಮರವೊಂದು ಭೂಮಿಯ ಮೇಲೆ ಹುಟ್ಟಿ ಬೆಳೆದರೆ ಇತರರಿಗೆ ಆ ಒಂದು ಮರ ನೆರಳನ್ನು ಕೊಡುತ್ತೆ. ಅಂದರೆ ಆಯಾಸ ಆದಾಗಿ ಬಂದಂತಹವರಿಗೆ ದಣಿವನ್ನು ನೀಗಿಸುತ್ತೆ, ಹಸಿದು ಬಂದಂತಹವರಿಗೆ ಹಣ್ಣನ್ನು ಕೊಡುತ್ತೆ, ಹಾಗೆ ಸುಮಧುರವಾದ ವಾಸನೆಯನ್ನು ಕೊಡುತ್ತೆ. ಆದರೆ ಇದು ಯಾವುದೂ ಕೂಡ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೀಗೆ ಅದು ತನ್ನ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ತದೆ ಕೊಟ್ಬಿಟ್ಟು. ಆದರೆ ಈ ಜಾಲಿಯ ಮರ ಆ ರೀತಿಯಲ್ಲ. ಈ ಮರದಿಂದ ಯಾವ ರೀತಿಯಾದಂತಹ ಉಪಯೋಗ ಇಲ್ಲ. ಇದು ಹೇಗೆ ಅಂದರೆ, ಅಡಿಯಿಂದ ಮುಡಿಯವರೆಗೆ, ಅಂದರೆ ಮೂಲಾಗ್ರ ಪರಿಯಂತೆ ಮುಳ್ಳೇ ಆವರಿಸ್ಕೊಂಡಿರುತ್ತೆ. ಜಾಲಿಯ ಮರವು ಬಿಸಿಲಲ್ಲಿ ಬಳಲಿ ಬಂದಂಥವರಿಗೆ ಕೊಡೋದಿಲ್ಲ, ಹಾಗೆ ನೆರಳನ್ನು ಒದಗಿಸೋದಿಲ್ಲ, ಹಸಿದು ಬಂದವರಿಗೆ ಹಣ್ಣನ್ನು ನೀಡೋದಿಲ್ಲ ಅಂತ ಹೇಳ್ಬಿಟ್ಟು, ಹಾಗೆ ಯಾವುದೇ ರೀತಿಯಾದಂತಹ ಸುವಾಸನೆಯನ್ನು ಕೊಡುವ ಹೂವನ್ನು ಕೂಡ ಅದು ದೊರೆಯೋದಿಲ್ಲ ಅಂತ ಹೇಳ್ಬಿಟ್ಟು, ಇದರ ರಸವೂ ಕೂಡ ಕುಡಿಯಲು
ವಿಷಕಾರಿಯಾಗಿರುವಂತಹದ್ದು ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದರೆ ಇದರಿಂದ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ, ನಿರರ್ಥಕವಾದಂಥದ್ದು ಜಾಲಿಯ ಮರ ಅಂತ ಹೇಳ್ಬಿಟ್ಟು ಅಭಿಪ್ರಾಯವನ್ನು ಪಡ್ತಾರೆ. ಇನ್ನು ಜಾಲಿಯ ಮರ ಮತ್ತು ಜುರ್ಜರರನ್ನು ಸಮೀಕರಿಸುವುದು ಔಚಿತ್ಯವನ್ನು ಚರ್ಚಿಸಿ ಅಂತ ಕೇಳ್ತಾರೆ. ಜಾಲಿಯ ಮರ ಅನ್ನುವಂಥದ್ದು ಭೂಮಿಯಲ್ಲಿ ದುರ್ಜನರು ಅಂತ ಹೇಳ್ಬಿಟ್ಟು ಅದನ್ನು ಹೋಲಿಕೆ ಮಾಡ್ತಾರೆ. ಇಲ್ಲಿ ಪುರಂದರದಾಸರು ದುರ್ಜನರನ್ನು ಜಾಲಿಯ ಮರಕ್ಕೆ ಹೋಲಿಸುವಂಥದ್ದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ ಅಂತ ಹೇಳಿದರೆ. ಏಕೆಂದರೆ ಜಾಲಿಯ ಮರದಿಂದ ದುರ್ಜನರಿಂದಲೂ ಯಾವ ಉಪಯೋಗವೂ ಕೂಡ ಸಮಾಜಕ್ಕಿಲ್ಲ, ಎರಡೂ ನಿರರ್ಥಕವಾದಂತಹದ್ದು ಜೀವನಕ್ಕೆ ಅಂತ ಹೇಳಿಬಿಟ್ಟು ಉದಾಹರಣೆಗಳೇ ಜಾಲಿಯ ಮರ ಮೈತುಂಬ ಚುಚ್ಚುಮುಳ್ಳನ್ನು ಹೊಂದಿರುತ್ತೆ. ಹಾಗೆ ದುರ್ಜನರು ಮನಸ್ಸಿನಲ್ಲಿಯೂ ಕೂಡ ತುಂಬ ಕೆಟ್ಟ ವಿಚಾರಗಳೇ ತುಂಬಿಕೊಂಡಿರ್ತಾರೆ. ಜಾಲಿಯ ಮರ ನೆರಳನ್ನಾಗಲಿ ಹಣ್ಣನ್ನಾಗಲಿ ಹೂವಿನ ಸುವಾಸನೆಯನ್ನಾಗಲಿ ಲೋಕಕ್ಕೆ ಒದಗಿಸುವುದಿಲ್ಲ. ಇದೇ ರೀತಿ ದುರ್ಜನರು ಕೂಡ ತಮ್ಮ ದುಷ್ಟ ಕೆಲಸಗಳಿಂದ ಸಮಾಜಕ್ಕೆ ಅಪಾಯವನ್ನೇ ಉಂಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆದ್ದರಿಂದ ದುರ್ಜನರನ್ನು ಜಾಲಿಯ ಮರದೊಂದಿಗೆ ಸಮೀಕರಿಸಿರುವಂಥದ್ದು ಒಂದು ಸರಿಯಾದಂತಹ ಹೋಲಿಕೆಯಾಗಿದೆ ಅಂತ ಹೇಳಿಬಿಟ್ಟು ಹೇಳಬಹುದು. ಇಷ್ಟು ಜಾಲಿಯ ಮರದಂತೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗೋಷ್ಠಿಯಾಗಿತ್ತು. ಹಿಂದಿನ ಒಂದು ವಿಡಿಯೋದಲ್ಲಿ ಹಬ್ಬಳ್ಳಿಯವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗೋಷ್ಠಿಯನ್ನು ನೋಡೋಣ. ಧನ್ಯವಾದಗಳು.